ಹೀಗೆ ಜಾತಿಗಣತಿ ವಿಚಾರವಾಗಿ ಕೈ ಕಮಲ ಮಧ್ಯೆ ಮತಾಂತರದ ಫೈಟ್ ನಡೀತಾ ಇದೆ. ಇದೆಲ್ಲದರ ನಡುವೆ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ಕೂಗು ಕೂಡ ಹಿಂದೆಯಿಂದ ಕೇಳಿಬಂದಿತ್ತಲ್ಲ. ಈ ಹೋರಾಟಕ್ಕೆ ಇದೀಗ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕಂಡು ಬರ್ತಾ ಇದೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಪಟ್ಟಿಗೆ ಸೇರಿಸೋದಕ್ಕೆ ಸಭೆಯನ್ನ ಕರೆಯಲಾಗಿದೆ. ಈ ಸಭೆ ಮುನ್ನವೇ ಸಮರ ಶುರುವಾಗಿದೆ ಕೂಡ. ಅಕಸ್ಮಾತ್ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಏನಾದರೂ ಸೇರಿಸಿದ್ರೆ ಏನ್ ಸಮಸ್ಯೆ ಆಗ್ಬೋದು, ಏನು ಅನುಕೂಲ ಆಗ್ಬೋದು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪರಿಶಿಷ್ಟ ಪಂಗಡದ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ. ಸಭೆ ಕರೆದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿಯ ಜ್ವಾಲಾಗ್ನಿ ಹೊತ್ತಿ ಉರಿತಿದೆ. ಈ ನಡುವೆ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕು ಅನ್ನೋ ಕೂಗು ಕೇಳಿ ಬಂದಿದೆ. ಇದಕ್ಕೆ ಇಂಬು ನೀಡುವಂತೆ ಪರಿಶಿಷ್ಟ ಪಂಗಡಗಳ ಇಲಾಖೆ ವಿಶೇಷ ಸಭೆ ಕರೆದಿದೆ. ನಾಳೆ ವಿಧಾನಸೌಧದಲ್ಲಿನ ಸಭೆಗೆ ಅಗತ್ಯ ಮಾಹಿತಿ ದಾಖಲೆ ತರುವಂತೆ ಕೇಳಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು, ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ನಿರ್ದೇಶಕರು, SC/SP TSP ನೋಡಲ್ ಏಜೆನ್ಸಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಈ ಸೂಚನೆ ನೀಡಲಾಗಿದೆ. ಅಸಲಿಗೆ ವಿಷಯ ಏನು ಅಂದ್ರೆ, ಕಾಡು ಕುರುಬರು, ಜೇನು ಕುರುಬರ ಪಂಗಡಗಳು ಈಗಾಗಲೇ ST ಪಟ್ಟಿಯಲ್ಲಿವೆ. ಆದ್ರೆ 2A ಪಟ್ಟಿಯಲ್ಲಿರುವ ಕುರುಬ ಉಪಪಂಗಡಗಳನ್ನು ಪರಿಶಿಷ್ಟರ ಪಟ್ಟಿಗೆ ಸೇರಿಸಬೇಕು ಅನ್ನೋದು ಸಮುದಾಯದ ದಶಕಗಳ ಹೋರಾಟ. ಈ ಆಗ್ರಹ ಈಗ ಮತ್ತೊಮ್ಮೆ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ವರದಿ ನೀಡೋದಾಗಿ ಹೇಳಿದ್ದಾರೆ. ಸರ್ಕಾರದ ನಡೆಗೆ ಕಿಡಿಕಾರಿದ ಛಲವಾದಿ ನಾರಾಯಣ ಸ್ವಾಮಿ ನ್ಯಾಯದ ಅಸ್ತ್ರ ಬಿಟ್ಟಿದ್ದಾರೆ. ಕೋಲಿ ಸಮಾಜ ಇರ್ಬೋದು ಮತ್ತು ಕುರುಬ ಸಮಾಜದವರು ಇರ್ಬೋದು, ಬೇಡಿಕೆ ಹಲವಾರು ವರ್ಷದಿಂದ ಇದೆ. ಮೋಸ್ಟ್ಲಿ 19 ತಾರೀಕು ಅಥವಾ 20ನೇ ತಾರೀಕು ಆದಮೇಲೆ ಸಮಾಜದೆಲ್ಲ ಮುಖಂಡರಿಗೆ ನಾವು ಬೆಂಗಳೂರಿಗೆ ಕಳಿಸಿ ಇಲಾಖೆ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವರದಿಯನ್ನು ಸಲ್ಲಿಸ್ತೇವೆ. ಯಾವ ಪ್ರವರ್ಗದಲ್ಲಿ ಮೀಸಲಾತಿಯನ್ನು ಪಡೆಯುತ್ತಿದ್ದಾರೋ ಆ ಮೀಸಲಾತಿಯನ್ನು ಕೂಡ ಪರಿಶಿಷ್ಟ ಜಾತಿಗೆ ತಂದು ಸೇರಿಸಬೇಕು. ಇಲ್ಲ ಅಂತಂದರೆ ಪರಿಶಿಷ್ಟ ಜಾತಿಗಳಿಗೆ ಸಿಗ್ತಾ ಇರ್ತಕ್ಕಂಥ 7%ಗೆ ನೀವು ಅವರನ್ನು ತಂದು ಕೂರಿಸಿದ್ರೆ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಅನ್ಯಾಯ ಆಗುತ್ತೆ. ಹೀಗೆ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯವಾಗಲಿದೆ ಅಂದಿರೋ ಛಲವಾದಿ ನಾರಾಯಣ ಸ್ವಾಮಿ ಸಿದ್ದರಾಮಯ್ಯರ ಜಾತಿವಾದದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಆದರೆ ಸಚಿವ HC ಮಹದೇವಪ್ಪ ಸರ್ಕಾರದ ಮುಂದೆ ಇಂಥದ್ದೊಂದು ಸೇರ್ಪಡೆಯ ಪ್ರಸ್ತಾಪವೇ ಇಲ್ಲ ಅಂತಿದ್ದಾರೆ. ಈಗ ಹೇಳಿ ಸಿದ್ದರಾಮಯ್ಯನವರು ಜಾತಿವಾದಿ ಅಲ್ವಾ ಅಂತ. ನಾನು ಜಾತ್ಯತೀತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನ ಜಾತಿಗಾಗಿಯೇ ಹೋರಾಟ ಮಾಡ್ತಿದ್ದಾರೆ ಮೌನವಾಗಿ. ಕುರುಬ ಸಮುದಾಯವನ್ನು ಎಷ್ಟು ಸೇರಿಸುವಂತ ಪ್ರಸ್ತಾವನೆ ಸದ್ಯಕ್ಕೆ ಅಂಥದ್ದು ಯಾವುದು ಸರ್ಕಾರದ ಮುಂದೆ ಇಲ್ಲಿ ಅನೇಕ ಸಮುದಾಯಗಳಿಗೆ SC ಸೇರಿ STಗೆ ಸಭೆ ನಡೀತಾ ಇರ್ತದೆ. ಆದರೆ ಸರ್ಕಾರದ ಮುಂದೆ ಯಾವ ಪ್ರಸ್ತಾವನೆಗಳು ಆ ಥರ ಇಲ್ಲ ಸದ್ಯಕ್ಕೆ. ಇನ್ನು HM ರೇವಣ್ಣ ಕುರುಬ ಸಮುದಾಯವನ್ನ STಗೆ ಸೇರಿಸಬೇಕು ಅನ್ನೋ ಕೂಗಿಗೆ ಧ್ವನಿಗೂಡಿಸಿದ್ದಾರೆ. ಕುರುಬರು ಮೂಲ ನಿವಾಸಿಗಳು ಅನ್ನೋ ಮೂಲಕ ಸೇರ್ಪಡೆಯ ಆಗ್ರಹಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈ ವಾದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಅಶೋಕ್ ಕಾನೂನಿನಲ್ಲಿದ್ರೆ ಮಾಡಿ, ನಮ್ಮ ತಕರಾರಿಲ್ಲ ಅಂದಿದ್ದಾರೆ. ನಿಜವಾಗಿಯೂ ಮೂಲ ನಿವಾಸಿಗಳು ಕುರುಬರು, ಅವ್ರಿಗದು ತಲುಪಬೇಕು. ಹಿಂದೆ ಇತ್ತು, ನಾಯಕರು ಮತ್ತು ಕುರುಬರದು ರೆಕಾರ್ಡ್ ಹೋಯ್ತು ಡೆಲ್ಲಿಗೆ. ಅವ್ರು ಸ್ವಲ್ಪ ಬುದ್ಧಿವಂತರಾದರು, ನಾವು ಸ್ವಲ್ಪ ದಡ್ಡರಾದರು. ಸಂವಿಧಾನದ ಬದ್ಧವಾಗಿ ನಡ್ಕೋಬೇಕು. ಅದೆಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಅದು SC ST ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಪರ್ಸೆಂಟೇಜ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ಅದೆಲ್ಲವನ್ನು ನೋಡಿ ಕಾನೂನಾತ್ಮಕವಾಗಿ ಮಾಡಿ ನಮಗೇನಂತ ಅಂತ. ಯತೀಂದ್ರಗಾಗಿ ಮೀಸಲು ಕ್ಷೇತ್ರದ ತಂತ್ರ ಎಂದ ಬಿಜೆಪಿ ಶಾಸಕ. ಈಗ ನಮ್ಮ ಜಿಲ್ಲೆಯಲ್ಲೇ ತೆಗೆದುಕೊಳ್ಳಿ, ಇರುವ ಒಂದು ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ HD ಕೋಟೆ. ಆ ಜಾಗದಲ್ಲಿ ನೀವು ST ಒಳಗೆ ಇವ್ರನ್ನ ತೊಗೊಂಬಂದು ರಾಜಕೀಯವಾಗಿ ಇವ್ರಿಗೆ ಸ್ಥಾನಮಾನ ಕೊಡ್ತೀನಿ ಅಂದರೆ ಯಾರು ಯತೀಂದ್ರ ಅವ್ರನ್ನ ತೊಗೊಂಬಂದು ಕೋಟೆಯಲ್ಲಿ ನಿಲ್ಲಿಸ್ತಾರ ಅನ್ನೋ ಭಯ ಬಂದ್ಬಿಟ್ಟಿದೆ. ಜಾಗ ಇಲ್ವಲ್ಲ, ಈಗ ಅವ್ರು MLC ಅಲ್ವಾ. ಎಲ್ಲವೂ ಸುಮ್ಮನೆ ಗಾಳಿ ಸುದ್ದಿಗಳು. ಆ ಗಾಳಿ ಸುದ್ದಿ ಬೇಡಿಕೆ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ ಅಂದಾಗ ಸಚಿವ ಸಂಪುಟದ ಮುಂದೆ ಬರಬೇಕಾಗ್ತದೆ. ಕುರುಬ ಸಮುದಾಯವನ್ನ ST ವರ್ಗಕ್ಕೆ ಸೇರಿಸಲು ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಈ ಸೇರ್ಪಡೆಯಿಂದ ಉಳಿದ ST ಜಾತಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಆತಂಕವೂ ಇದೆ. ಈ ನಡುವೆ ಮಾಜಿ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನದಿಂದ ದೂರವಾದ ಮೇಲೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸ್ವತಃ CM ಸಿದ್ದರಾಮಯ್ಯ ಬಳಿಯೇ ಇದೆ. ಹಾಗೇನಾದ್ರೂ CM ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕುಲಶಾಸ್ತ್ರ ಅಧ್ಯಯನ ವರದಿಗಳನ್ನಾಧರಿಸಿ ST ವರ್ಗಕ್ಕೆ ಸೇರ್ಪಡೆಯಾಗೋ ಕಾಲ ಹತ್ತಿರಕ್ಕೆ ಬಂದಂತೆ ಲೆಕ್ಕ.
ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.